ಬರ್ತಾ ಇದ್ದಾವೆ. ಯಾಕಂದ್ರೆ ಒಬ್ಬೊಬ್ಬ ಆಟಗಾರನ ಯಾವ ರೀತಿಯಾಗಿ ಕೊಂಡ್ಕೊಳ್ತಾರೆ, ಇಲ್ಲ ಎಷ್ಟು ಡಾಲರು, ನೂರಾರು ಡಾಲರ್ಗಳಿಗೆ ಕೊಂಡ್ಕೊಳ್ಳುವಂಥದ್ದು, ಅಥವಾ ಒಬ್ಬೊಬ್ಬ ವ್ಯಕ್ತಿ ಮೇಲೆ 10 ಕೋಟಿ 20 ಕೋಟಿ 50 ಕೋಟಿ ದುಡ್ಡನ್ನು ಹೂಡುವಂಥದ್ದು ನಾವು ನೋಡೋದು, ಆಟದಲ್ಲಿ ನೋಡೋದು. ಇವೆಲ್ಲ ಗಮನಿಸಿದಾಗ ಈ ಆಟ, ಈ ಶ್ರೀಮಂತರ ಆಟಗೆ ಉಳಿಯುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ. ಆದರೂ ಇದು ಇವತ್ತು ಎಲ್ಲ ಜನರನ್ನು, ಅದರಲ್ಲೂ ಯಂಗ್ ಜನರನ್ನು ಒಂದು ಆಯಸ್ಕಾಲದ ಜಗ್ತಾ ಇದೆ ಅನ್ನೋದು ಅನಿಸ್ಕೊಳ್ಳೇನಲ್ಲ. ಅದೇನೋ ಆಗಲಿ, ಯಾಕಂತಂದ್ರೆ ಇವೆಲ್ಲ ಬದಲಾವಣೆ ಆಗಬೇಕಂತ ಬಯಸ್ತಾ ಇರ್ತದೆ ಒಂದು ನೈತಿಕ ಸಮಾಜ. ಆದರೆ ನಾವು ಬಯಸೋದೊಂದು ಆಗೋದೊಂದು ಆಗ್ತಾ ಇರ್ತದೆ. ಅದೇನೋ ಆಗಲಿ, ಈ ಒಂದು IPLನಲ್ಲಿ ಈ ಸಲ ಟಾಪ್ ಆಗಿ ನಿಮಗೆ ಈಗಾಗಲೇ ಗೊತ್ತಿದ್ದಂಗೆ ಗುಜರಾತ್ ಟೈಟನ್ಸ್ ಮಂದದ ಫಸ್ಟ್ ಅದ. ಇವತ್ತು ಅದರಲ್ಲೂ ಮುಖ್ಯವಾಗಿ ಲಕ್ನೋ ಜೊತೆಗೆ, ಈ ಟೈಟನ್ಸ್ ಜೊತೆಗೆ ಲಕ್ನೋದು ಪಂದ್ಯದ, ಇದರಲ್ಲಿ ಗೆದ್ದರೆ ಟಾಪ್ ಆಗಿ ಉಳಿಯುವಂಥ ಒಂದು ಸಾಧ್ಯತೆ ಹೆಚ್ಚಿದ್ದಾವೆ. ಅದರಲ್ಲೂ ಈ ಶುಭ್ಮನ್ ಗಿಲ್ ನಾಯಕತ್ವದ ಈ ಗುಜರಾತ್ ಟೈಟನ್ಸ್ ಇಲ್ಲಿವರೆಗೆ ಆಡಿದ 12 ಪಂದ್ಯಗಳಲ್ಲಿ 9 ಜಯಿಸಿದ. ಹೀಗಾಗಿ ಟಾಪ್ ಮೋಸ್ಟ್ ಆಗಿದೆ. ಅದರ ನಂತರ ನಿಮ್ಗೆ ಗೊತ್ತಿದ್ದಂಗೆ RCB ಈ ಸಲ ಏಕ್ದಮ್ 2ನೇ ಸ್ಥಾನಕ್ಕೆ ಬಂದ. ಇವತ್ತು ಪ್ಲೇ ಆಫ್ದಲ್ಲಿ ತನ್ನ ಸ್ಥಾನವನ್ನು ಆಲ್ರೆಡಿ ಭದ್ರ ಮಾಡ್ಕೊಂಡದ. ಪ್ರತಿ ಸಲ ಏನಾಗ್ತಿದ್ದು RCBದು ಅಂದರೆ ಪಾಯಿಂಟ್ ಮೇಲೋ, ಮತ್ತು ಅದರ ಮೇಲೋ, ರನ್ ರೇಟ್ ಮೇಲೋ ಇವೆಲ್ಲ ಶುರುವಾಗಿ ಬಿಡ್ತಿದ್ದು ಕೊನೆಗೆ ಬಂದಾಗ. ಆದರೆ ಈ ಸಲ ಮಾತ್ರ ಒಂದು ಹೊಸ ರೂಪವನ್ನು ಪಡ್ಕೊಂಡ ಅದರ ನಾಯಕತ್ವ ಆಗಿರ್ಬೋದು, ಆ ಬದಲಾವಣೆಯಿಂದಾಗಿಯೂ ಸಹಿತ